ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮತ್ತೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರಲ್ಲಿ ಪುಂಡಾಟವನ್ನ ಮಾಡಿದ್ದಾರೆ. ಏರ್ಪೋರ್ಟ್ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರಲ್ಲಿ ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಸೈಲೆನ್ಸರ್ ನಲ್ಲಿ ಬೆಂಕಿ ಉಗುಳಿಸಿ ಕರ್ಕಶ ಶಬ್ದದೊಂದಿಗೆ ರೈಡ್ ಮಾಡಿದ್ದಾರೆ. ಸ್ಪೀಡ್ ಆಗಿ ಲ್ಯಾಂಬೋರ್ಗಿನಿ ಕಾರು ಓಡಿಸಿದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. KA05NR009 ನಂಬರ್ನ ಲ್ಯಾಂಬೋರ್ಗಿನಿ ಕಾರು. ರಿಕ್ಕಿ ರೈ ಮಾಲೀಕತ್ವದ ಲ್ಯಾಂಬೋರ್ಗಿನಿ ಕಾರಿನಿಂದ ಪುಂಡಾಟ ಆಗಿದೆ. ವಿಡಿಯೋ ಆಧರಿಸಿ ಪರಿಶೀಲನೆಗೆ ಮುಂದಾಗಿದ್ದಾರೆ ಈಗ ಪೊಲೀಸರು. ಮೊದಲು ಕೇಸ್ ದಾಖಲಿಸಿ ನಂತರ ತನಿಖೆ ನಡೆಸಲಿದ್ದಾರೆ ಪೊಲೀಸರು. ಕಾರು ಓಡಿಸಿದ್ದು ಯಾವಾಗ, ಕಾರಿನಲ್ಲಿ ಯಾರಿದ್ರು, ಡ್ರೈವ್ ಮಾಡಿದ್ಯಾರು, ತನಿಖೆ ನಡೆಸಿ ಎಲ್ಲ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಿದ್ದಾರೆ ಪೊಲೀಸರು. ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಕ್ರಮ ಆಗುತ್ತಾ ಇಲ್ವಾ ಅಂತ ಹೇಳಿ. ಕಳೆದ ಮಾರ್ಚ್ 21ರಂದು ಇದೇ ಕಾರಿನ ಮೇಲೆ ಡ್ರಿಫ್ಟಿಂಗ್ ಕೇಸ್ ಆಗಿತ್ತು. ಅದು ಏನು ಜನ ಇದ್ದಂತ ಪ್ರದೇಶನೇ ಅದು, ಅಂತ ಒಂದು ಜಾಗದಲ್ಲಿ. ಮೊದಲು ನಾನು ಕಾರು ಓಡಿಸಿರ್ಲಿಲ್ಲ ಅಂತ ರಿಕ್ಕಿ ರೈ ಹೇಳಿದ್ರು. ಆ ಸಂದರ್ಭದಲ್ಲಿ ಸಿಸಿಟಿವಿ ಪರಿಶೀಲನೆ ವೇಳೆ ರಿಕ್ಕಿ ರೈ ಕಾರು ಡ್ರೈವ್ ಮಾಡಿದ್ದು ಪತ್ತೆಯಾಗಿತ್ತು. ಈಗಲೂ ಲ್ಯಾಂಬೋರ್ಗಿನಿ ಕಾರಲ್ಲಿ ರಿಕ್ಕಿ ರೈ ಇದ್ದಿದ್ದು ಕನ್ಫರ್ಮ್ ಆದ್ರೆ ಮತ್ತೆ ಸಂಕಷ್ಟ ಗ್ಯಾರಂಟಿ. ನೋಡಿ ಅಲ್ಲಿ ಲ್ಯಾಂಬೋರ್ಗಿನಿ ಕಾರು ಬೆಂಕಿ ಉಗುಳ್ತಾ ಇದೆ, ಕರ್ಕಶ ಶಬ್ದ. ಕನಕಪುರ KSRTC ಬಸ್ ಡಿಪೋದಲ್ಲಿ ಮಾರಾಮಾರಿ ನಡೆದು ಹೋಗಿದೆ. ಚಾಲಕ ಶಿವಕುಮಾರ್ ಮೇಲೆ ಡಿಪೋ ಮ್ಯಾನೇಜರ್ ಮತ್ತು ಗ್ಯಾಂಗ್ ಹಲ್ಲೆಯನ್ನ ನಡೆಸಿರುವುದು. ಕನಕಪುರ KSRTC ಬಸ್ ಡಿಪೋದಲ್ಲಿ ಮಾರಾಮಾರಿ ನಡೆದಿದೆ. ಚಾಲಕ ಶಿವಕುಮಾರ್ ಮೇಲೆ ಡಿಪೋ ಮ್ಯಾನೇಜರ್ ಮತ್ತು ಗ್ಯಾಂಗ್ ಹಲ್ಲೆಯನ್ನ ನಡೆಸಿರುವುದು. ಡಿಪೋದಲ್ಲಿನ ಅವ್ಯವಹಾರ, ಲಂಚಾವತಾರ ಪ್ರಶ್ನಿಸಿದ್ದಕ್ಕೆ ಅಟ್ಯಾಕ್ ಮಾಡಲಾಗಿದೆ. ಟ್ರಿಪ್ ಮುಗಿಸ್ಕೊಂಡು ಡಿಪೋಗೆ ಬರ್ತಾ ಇದ್ದಂತೆ ಅಟ್ಯಾಕ್ ಮಾಡಿದ್ದಾರೆ. ಚಾಲಕ ಶಿವಕುಮಾರ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ 4-5 ಮಂದಿ. ಡಿಪೋ ಆವರಣದಲ್ಲಿ ಮನಸೋ ಇಚ್ಛೆ ಥಳಿಸಿದೆ ಈ ಗ್ಯಾಂಗ್. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಲಿನಿಂದ ಒದ್ದು ಹಲ್ಲೆ ಮಾಡಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಡಿಪೋದಲ್ಲಾಗಿರೋದು ಘಟನೆ. ಸರ್ ಯಾಕೆ ಸರ್